ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ ಟಿಕೆಟ್ ಟು ಫಿನಾಲೆ ವಾರದ ಕಳಪೆ ಹಾಗೂ ಉತ್ತಮ ಯಾರಾದರು ಅಂತ ಹೇಳಿಬಿಟ್ಟು. ಅದರ ಜೊತೆಗೆ ಈ ವಾರದ ವೋಟಿಂಗ್ ಲಿಸ್ಟಲ್ಲಿ ಯಾರು ಅತಿ ಹೆಚ್ಚು ವೋಟ್ಸನ್ನು ಪಡೆದಿದ್ದಾರೆ ಅಥವಾ ಯಾರು ಅತಿ ಕಡಿಮೆ ವೋಟನ್ನು ಪಡೆದುಕೊಂಡು ಮನೆಗೆ ಹೋಗ್ತಾರೆ ಅನ್ನೋ ವಿಷಯವನ್ನು ಡಿಸ್ಕಸ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಏನಪ್ಪ ಅಂತ ಹೇಳಿದ್ರೆ, ಸೊ ಈ ವಾರ ಟಿಕೆಟ್ ಟು ಫಿನಾಲೆ ವಾರದ ಉತ್ತಮ ಸ್ಪರ್ಧಿ ಬಂದ್ಬಿಟ್ಟು ಚೈತ್ರ ಅವರಾಗಿರ್ತಾರೆ. ಸೊ ಅದ್ರ ಜೊತೆಗೆ ಈ ವಾರದ ಕಳಪೆ ಯಾರು ಅಂತ ಹೇಳಿದರೆ ಮಂಜು ಅವ್ರನ್ನ ಮನೆ ಮಂದಿ ಎಲ್ಲ ಆಯ್ಕೆ ಮಾಡಿರ್ತಾರೆ. ಸೊ ಚೈತ್ರ ಅವರು ನಿಜವಾಗ್ಲೂ ಈ ವಾರ ತುಂಬಾ ಚೆನ್ನಾಗಿ ಎಲ್ಲ ಒಂದು ಆಟವನ್ನು ಸ್ಪೋರ್ಟಿವ್ ಆಗಿ ತೊಗೊಳ್ಳೋದಾಗಿರ್ಬೋದು, ಮುಂದೆ ನಿಂತು ಆಡೋದಾಗಿರ್ಬೋದು, ಅಥವಾ ಸೋತ ಮೇಲೆ ಅದನ್ನು ಒಂದು ಕ್ಯಾಶುವಲ್ ಅಂದರೆ ಒಂದು ಸ್ಪೋರ್ಟ್ಸ್ಮನ್ಶಿಪ್ ತೋರಿಸಿದಾಗಿರ್ಬೋದು, ಅದ್ರ ಜೊತೆಗೆ ಎಲ್ಲ ಮನೆಯವ್ರ ಜೊತೆಗೆ ಬೆರ್ತಿರೋದ್ರಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಚೈತ್ರ ಅವರು ಈ ವಾರ ಒಂಥರ ಉತ್ತಮವಾಗಿ ಕಾಣಿಸ್ಕೊಂಡ್ರು, ಅವ್ರನ್ನ ಅವ್ರು ತೊಡಗಿಸ್ಕೊಂಡ್ರು ಅಂತ ಹೇಳ್ಬೋದು. ಸೊ ಮಂಜು ಕಳಪೆ ಅಂತ ಕೊಟ್ಟರು, ಇಡೀ ಮನೆಯವರು ಮಂಜು ಅವ್ರನ್ನ ಕಳಪೆ ಅಂತ ತೊಗೊಂಡ್ರು. ಯಾಕೆ ಅಂತ ಹೇಳಿದರೆ, ಯಾವಾಗ್ಲೂ ಗ್ರೇ ಏರಿಯಾ ಕಿಂಗ್, ಗ್ರೇ ಕಿಂಗು, ಸ್ಟ್ರಾಟಜಿ ಕಿಂಗು ಏನೇನು ಹೆಸರುಗಳನ್ನೆಲ್ಲ ತೊಗೊಂಡು ಬಂದಿದ್ರಲ್ವ. ಸೊ ಈ ವಾರ ಆ ಎಲ್ಲ ಹೆಸರುಗಳಿಗೂ ಯಾವುದೇ ನ್ಯಾಯ ಒದಗಿಸ್ಲಿಲ್ಲ. ಪ್ರತಿಯೊಂದರಲ್ಲೂ ತಮ್ಮದೇ ಆದ ಒಂದು ಯೋಚನೆ, ತಮ್ಮದೇ ಆದ ಒಂದು ಸ್ಟ್ರಾಟಜಿ ಏನೋ ಒಂದು ಮಾಡಿಕೊಂಡು ಈ ವಾರ ಅವರ ಗೇಮ್ನ ಅವರೇ ಎಡವಟ್ಟು ಮಾಡಿಕೊಂಡ್ರು. ಟಿಕೆಟ್ ಟು ಫಿನಾಲೆ ಟಾಸ್ಕಿಂದನೂ ಹೊರಗೆ ಉಳಿದ್ರು. ಕೊನೆಗೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗಳಲ್ಲೂ ಸೋಲ್ತಾ ಬಂದರು. ಯಾವುದರಲ್ಲೂ ಅತಿಯಾದ ಯಶಸ್ಸು ಅವ್ರಿಗೆ ಸಿಗಲಿಲ್ಲ ಈ ವಾರ. ಹಾಗಾಗಿ ಅವರನ್ನು ಎಲ್ಲ ಮನೆ ಮಂದಿಗಳು ಸೇರಿಬಿಟ್ಟು ಕಳಪೆ ಅಂತ ಹೇಳಿ ಕಳಪೆ ಬೋರ್ಡ್ನ ಅವ್ರಿಗೆ ಕೊಡ್ತಾರೆ. ಸೊ ಏನು ಅದರ ಜೊತೆಗೆ ಈ ವಾರದ ಏನು ಟಿಕೆಟ್ ಫಿನಾಲೆ ಇತ್ತಲ್ವ, ಸೊ ಇದರಲ್ಲಿ ಯಾರು ಗೆದ್ದು ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಕೊಟ್ಟರು ಅಂತ ಹೇಳಿದ್ರೆ, ಅದು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಹನುಮಂತು. ಅದನ್ನು ಕೊಡಲಿಕ್ಕೆ ಅಂತಲೇ ಶರಣ್ ಆಗಿರ್ಬೋದು, ಅತಿಥಿ ಆಗಿರ್ಬೋದು, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು. ಸೊ ಎಂಟ್ರಿ ಕೊಟ್ಟು ಹನುಮಂತು ಅವ್ರಿಗೆ ವಿಶ್ ಮಾಡಿ, ಎಲ್ಲ ಕ್ಯಾಂಡಿಡೇಟ್ಸ್ಗೂ ವಿಶ್ ಮಾಡಿ ಟಿಕೆಟ್ ಟು ಫಿನಾಲೆ ಕೀಯನ್ನು ಹನುಮಂತು ಅವ್ರಿಗೆ ಕೊಡ್ತಾರೆ. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಹನುಮಂತು ಅವ್ರಿಗೆ. ಟಿಕೆಟ್ ಟು ಫಿನಾಲೆ ವಾರದ ಟಿಕೆಟ್ ಟು ಫಿನಾಲೆ ಡೈರೆಕ್ಟ್ ಫಿನಾಲೆ ಟಿಕೆಟ್ ಅವರಿಗೆ ಸಿಕ್ಕಿದೆ. ಸೊ ಹಾಗೂ ಅದರ ಜೊತೆಗೆ ಬಿಗ್ ಬಾಸ್ ಮನೆಯ ಕೊನೆಯ ಹಾಗೂ ಅಲ್ಟಿಮೇಟ್ ಕ್ಯಾಪ್ಟನ್ ಅಂತ ಹೇಳಿ ಅವರು ಆಯ್ಕೆಯಾಗಿದ್ದಾರೆ. ಎಂತಹ ಅದೃಷ್ಟ ಅಲ್ವಾ, ಇನ್ನೇನು ಸೀಸನ್ನೇ ಮುಗಿತಾ ಇದೆ. ಇದೆಲ್ಲರೂ ನೆನ್ಪಿಟ್ಕೊಳ್ಳೋ ಅಂತಹ ಒಂದು ಟೈಮ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇನ್ನು ಮುಂದೆ ನೆಕ್ಸ್ಟ್ ವಾರದಿಂದ ಯಾರೂ ಕ್ಯಾಪ್ಟನ್ ಇರಲ್ಲ. ಸೊ ಕಡಿಮೆ ಮಂದಿ ಇರ್ತಾರೆ. ಸೊ ಅಲ್ಟಿಮೇಟ್ ಕ್ಯಾಪ್ಟನ್ ಆಗೋದು ಅಂದರೆ ಏನು ಚಿಕ್ಕ ವಿಷಯ ಅಲ್ಲ. ಖಂಡಿತವಾಗೂ ಹಳ್ಳಿಯಿಂದ ಬಂದು ಎಷ್ಟೋ ದೂರದಲ್ಲಿ ಹುಟ್ಟಿ ಇಷ್ಟೊಂದು ಸಾಧನೆ ಮಾಡ್ತಾಯಿದ್ದಾರೆ, ಇಷ್ಟೊಂದು ಫ್ಯಾನ್ಸ್ಗಳನ್ನ ಹೊಂದಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಸೊ ಅವರ ಒಂದು ಅಭಿವೃದ್ಧಿ, ಅವರ ಒಂದು ಪ್ರೋಗ್ರೆಸ್ ಇದೇ ರೀತಿ ಆಗ್ತಾ ಇರಲಿ ಅಂತ ವಿಶ್ ಮಾಡೋಣ. ಸೊ ತುಂಬಾ ಚೆನ್ನಾಗಿ ಆಡಿದ್ರು, ವೆಲ್ ಡಿಸರ್ವಿಂಗ್. ಅವರು ಆ ಒಂದು ಪ್ಲೇಸ್ಗೆ ಹೋಗ್ಲಿಕ್ಕೆ ತುಂಬಾ ಡಿಸರ್ವ್ ಮಾಡ್ತಾರೆ. ಪ್ರತಿಯೊಂದು ಗೇಮಲ್ಲೂ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಯಾರಿಗೂ ಹಿಂಜರದೆ, ಯಾರಿಗೂ ಸೋಲನ್ನು ಬಯಸದೆ, ಯಾರಿಗೂ ಕೆಟ್ಟದ್ದು ಬಯಸದೆ, ಯಾರ ಹತ್ರನೂ ಜಗಳ ಆಡದೆ ನ್ಯಾಯವಾಗಿ ಹೇಗೆ ಆಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ಹನುಮಂತು ಅವರು. ಹಾಗಾಗಿ ಹನುಮಂತು ವೆಲ್ ಡಿಸರ್ವ್ ಕ್ಯಾಂಡಿಡೇಟ್. ಸೊ ಅವರಿಗೆ ಒಳ್ಳೆಯದಾಗಲಿ. ಸೊ ಬನ್ನಿ ನೋಡೋಣ ಹಾಗಿದ್ದರೆ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ಯಾವ ಥರ ಇದೆ, ಯಾರಿಗೆ ಅತಿ ಹೆಚ್ಚು ವೋಟ್ಸ್ ಬಂದಿದೆ ಮತ್ತು ಯಾರಿಗೆ ಅತಿ ಕಡಿಮೆ ವೋಟ್ಸ್ ಬಂದಿದೆ, ಮತ್ತು ಯಾರು ಯಾವ ಒಂದು ಸ್ಥಾನದಲ್ಲಿ ಇದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಯಾರ್ಯಾರು ನಾಮಿನೇಷನಲ್ಲಿ ಇದ್ದಾರೆ ಅಂತ ಹೇಳಿದರೆ, ತ್ರಿವಿಕ್ರಮ್ ಅವರಿದ್ದಾರೆ, ಮೋಕ್ಷಿತಾ ಅವರಿದ್ದಾರೆ, ಭವ್ಯ ಅವರಿದ್ದಾರೆ, ಚೈತ್ರ ಅವರಿದ್ದಾರೆ, ಧನರಾಜ್ ಅವರಿದ್ದಾರೆ. ಸೊ ಅತಿ ಹೆಚ್ಚು ವೋಟ್ಗಳನ್ನು ಪಡೆದಂತಹ ಒಂದು ಸ್ಪರ್ಧಿ ಯಾರು ಈ 5 ಜನರಲ್ಲಿ ಅಂತ ಹೇಳಿದರೆ, ತ್ರಿವಿಕ್ರಮ್ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ. ನೆಕ್ಸ್ಟ್ 2ನೇ ಸ್ಥಾನದಲ್ಲಿ ಬಂದುಬಿಟ್ಟು ಮೋಕ್ಷಿತಾ ಅವರಿರ್ತಾರೆ. ಹಾಗೂ 3ನೇ ಸ್ಥಾನದಲ್ಲಿ ಬಂದುಬಿಟ್ಟು ಧನರಾಜ್ ಹಾಗೂ ಭವ್ಯ ಅವರಿದ್ದಾರೆ. 4ನೇ ಸ್ಥಾನದಲ್ಲಿ ಚೈತ್ರ ಅವರಿದ್ದಾರೆ. ಚೈತ್ರ ಈ ವಾರ ಅತಿ ಉತ್ತಮವಾಗಿ ಆಡಿದರೂ ಕೂಡ, ಉತ್ತಮ ಸ್ಪರ್ಧಿ ಅಂತ ಅನ್ನಿಸ್ಕೊಂಡ್ರೂ ಕೂಡ, ಏನು ಅಂತ ಹೇಳಿದರೆ ಅವ್ರಿಗೆ ಅಷ್ಟೊಂದು ಫ್ಯಾನ್ಸ್ ಬೇಸ್ ಇಲ್ಲ. ನಾವು ಎಷ್ಟೇ ಪೋಲ್ ಹಾಕಿದ್ರೂ, ಏನೇ ಹಾಕಿದ್ರೂ ಅವ್ರಿಗೆ ಅಷ್ಟೊಂದು ವೋಟ್ಸ್ ಬರ್ತಾ ಇಲ್ಲ. ಬಟ್ ನೋಡಬೇಕು ಜನ ಯಾವ ಮೂಮೆಂಟಲ್ಲಿ ಯಾವ ಥರ ವೋಟ್ ಮಾಡ್ತಾರೆ ಅನ್ನೋದು ಮೇನ್ ಆಗುತ್ತೆ. ಸೊ ಇಲ್ಲಿ ನಮಗೆ ಸಿಕ್ಕಿರೋ ಈ ಒಂದು ಶಾರ್ಟ್ ಏನು ವೋಟಿಂಗ್ ಪೂಲ್ ಇರುತ್ತಲ್ವ, ಸೊ ಇದರಲ್ಲಿ ಅತಿ ಕಡಿಮೆ ವೋಟ್ ಬಂದಿರೋದು ಬಂದುಬಿಟ್ಟು ಚೈತ್ರ ಅವ್ರಿಗೆ ಬಂದಿರುತ್ತೆ. ಸೊ ಇಲ್ಲಿ ಲಾಸ್ಟ್ ಮೂಮೆಂಟ್ ಫೈಟ್ ಯಾರ ಮಧ್ಯೆ ಬರ್ಬೋದು ಅಂತ ಹೇಳಿದ್ರೆ, ಒಂದು ಭವ್ಯ ಆಗಿರ್ಬೋದು, ಮೋಕ್ಷಿತಾ ಅವ್ರಿಗಿರ್ಬೋದು, ಚೈತ್ರ, ಈ 3 ಜನರ ಮಧ್ಯೆ ಬರ್ಬೋದು. ಇಲ್ಲ ಅಂತ ಹೇಳಿದರೆ ಚೈತ್ರ, ಧನರಾಜ್, ಮೋಕ್ಷಿತಾ ಇವ್ರ ಮಧ್ಯೆ ಬರ್ಬೋದು. ಇಲ್ಲಾಂದರೆ ಚೈತ್ರ ಹಾಗೂ ಭವ್ಯ ಕಡೆ ಸ್ಥಾನದಲ್ಲಿ ಬಂದು ನಿಂತ್ಕೋಬೋದು, ಅಥವಾ ಚೈತ್ರ, ಧನರಾಜ್ ಈ ಇಬ್ಬರ ಮಧ್ಯೆ ಬಂದು ನಿಂತ್ಕೋಬೋದು. ಸೊ ಇದಿಷ್ಟು ಟೈಟ್ ಫೈಟ್ ಇರುತ್ತೆ ಈ ವಾರ, ಅಂದರೆ ಈ ವೀಕೆಂಡಲ್ಲಿ.
ಸೊ ನಿಮಗೆ ಯಾರು ಹೋಗಬೇಕು ಅಂತ ಅನಿಸುತ್ತೆ? ಚೈತ್ರ ಅವರು ಅತಿ ಕಡಿಮೆ ಓಟ್ ಪಡೆದಿದ್ದಾರೆ, ಅವ್ರು ಹೋಗ್ಬೇಕಾ ಅಥವಾ ಅತಿ ಉತ್ತಮ ಸ್ಪರ್ಧಿ ಅಂತ ಅವರು ಒಂದು ಬಿರುದನ್ನು ತೊಗೊಂಡಿದ್ದಾರೆ ಈ ವಾರ ಏನು ಫಲಕ ಕೊಟ್ಟಿದ್ದಾರಲ್ವ. ಸೊ ಹಾಗಾಗಿ ಇನ್ನೊಂದು ವಾರ ಅವ್ರಿಗೆ ಅವಕಾಶ ಸಿಗಬೇಕಾ ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಸೊ ನಿಮಗೆ ಯಾರು ಅನಿಸುತ್ತೆ, ಯಾರು ಹೋಗ್ತಾರೆ ಈ ವಾರ ಅಥವಾ ಯಾರು ಉಳ್ಕೊತಾರೆ ಈ ವಾರ ಅಂತ ನಿಮ್ಗೆ ಯಾರನ್ನ ಅನಿಸುತ್ತೆ ಅವ್ರನ್ನ ಹೆಸರನ್ನು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟಿನ ಒಂದು ಪ್ರೋಮೋ ಅಪ್ಡೇಟಲ್ಲಿ ಅಥವಾ ಎಪಿಸೋಡ್ ರಿವ್ಯೂ ಅಲ್ಲಿ. ಓಕೆನಾ? ಎಲ್ರಿಗೂ ಧನ್ಯವಾದಗಳು.